ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೇಯಾನಿಸ್ ವರ್ಲ್ಡ್. ಆಷಾಢದಲ್ಲಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ. ಹಂಗೆ ನನಗೂ ಸಖತ್ ಆಸೆ ಇತ್ತು, ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು, ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಬೇಕು ಅಂತ. ಮೊದಲೆಲ್ಲ ಶುಕ್ರವಾರ, ಮಂಗಳವಾರ, ಭಾನುವಾರ ಮಾತ್ರ ರಶ್ ಇರ್ತಾ ಇತ್ತು. ಬಟ್ ಈ ಸಲ ಅಂತೂ ತುಂಬಾನೇ ಎಲ್ಲ ದಿನಗಳಲ್ಲೂ ಸಿಕ್ಕಾಬಟ್ಟೆ ರಶ್ ಇತ್ತು. ಸೊ ಅದಕ್ಕೆ ಒಂದು ಕರೆಕ್ಟಾಗಿ ಪ್ಲಾನ್ ಮಾಡಿ ಯಾವ ಟೈಮಲ್ಲಿ ಹೋದ್ರೆ ಅಟ್ಲೀಸ್ಟ್ ಸ್ವಲ್ಪ ಕಡಿಮೆ ಜನ ಇರ್ತಾರೆ ಅಂತ ನೋಡಿಕೊಂಡು ನಾವು ಆ ಟೈಮಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಯಾವ ಟೈಮು ಗೊತ್ತಾ? ಮಂಗಳವಾರ ಚಾಮುಂಡಿ ತಾಯಿ ವರ್ಧಂತಿ ಆಯಿತು, ಅಂದರೆ ಹುಟ್ಟಿದ ದಿನ. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಬಟ್ ನಾವು ಬಂದಿರೋದು ಬುಧವಾರ ಆಲ್ಮೋಸ್ಟ್ ಸ್ವಲ್ಪ ಕಮ್ಮಿ ರಶ್ ಇರುತ್ತೆ. ಮತ್ತು 4 ಗಂಟೆ ಮೇಲೆ ಆಲ್ಮೋಸ್ಟ್ ಔಟ್ ಸೈಡಿಂದ ಬಂದಿರೋರೆಲ್ಲ ಹೋಗಿರ್ತಾರೆ. ಸೊ ಅಂತ ಪ್ಲ್ಯಾನ್ ಮಾಡಿಕೊಂಡು ಬುಧವಾರ ಸಂಜೆ 4 ಗಂಟೆಗೆ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ಅಂತ ಹೇಳ್ಕೊಳ್ಳೋಷ್ಟು ತುಂಬ ರಶ್ ಅಂತ ಏನಿರಲಿಲ್ಲ, ಬಟ್ ಆದರೂ ರಶ್ ಇತ್ತು, ಜನಗಳು ತುಂಬಾ ಇದ್ದರು. ನಾವು ಆಸೆ ಪಡೋ ಥರನೂ ಆಲ್ಮೋಸ್ಟ್ ಎಲ್ಲರೂ ಆಸೆ ಪಟ್ಟಿರ್ತಾರೆ ಅಲ್ವಾ, ವರ್ಧಂತಿದು ಅಲಂಕಾರನ ಅಟ್ಲೀಸ್ಟ್ ವರ್ಧಂತಿ ದಿನ ನೋಡೋಕ್ಕಾಗಿಲ್ಲ ಅಂದರೂ ನೆಕ್ಸ್ಟ್ ದಿನ ನೋಡೋ ಒಂದು ಅದೃಷ್ಟ ಯಾರಿಗಿರುತ್ತೆ, ಯಾರಿಗಿರಲ್ಲ ಹೇಳಿ. ನಿಜವಾಗ್ಲೂ ಚಾಮುಂಡಿ ಬೆಟ್ಟದಲ್ಲಿ ತುಂಬಾ ಚೆನ್ನಾಗಿ ಹೂವಿನ ಅಲಂಕಾರ ಸಖತ್ತಾಗಿ ಮಾಡಿದರು. ನಾವು ಹೋಗ್ಬಿಟ್ಟು ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಬಟ್ ಸ್ವಲ್ಪ ಕ್ಯೂ ಲೇಟ್ ಆಗುತ್ತೆ ಅಂತ 200 ರೂಪಿ ಟಿಕೆಟ್ ತೊಗೊಂಡು ನೆಕ್ಸ್ಟು ಆ ಕಡೆ ಸೈಡಿಂದ ಹೋದ್ವಿ. ಒಂದು ಅರ್ಧ ಗಂಟೆ ಒಳಗಡೆ ದರ್ಶನ ಆಯಿತು ನಮಗೆ. ಫಸ್ಟ್ ನಾವು ಹೋಗಿ ಫ್ರೀ ದರ್ಶನಕ್ಕೆ ನಿಂತ್ಕೊಂಡ್ವಿ. ತುಂಬ ಲೇಟ್ ಆಗುತ್ತೆ, ಮೂನೇ ಆಗ್ತಾ ಇಲ್ಲ ಅಂತ ಮತ್ತೆ ಆಚೆ ಬಂದು ಮತ್ತೆ ಆ ಕಡೆ ಹೋಗಿ 200 ರೂಪಿ ಟಿಕೆಟ್ ತೊಗೊಂಡು ಆಮೇಲೆ ನಾವು ಹೊರಗಡೆ ಹೋಗಿದ್ದು ಒಳಗಡೆ. ಬಟ್ ಆಚೆ ಬಂದಾಗ ನೋಡ್ತೀವಿ, ನಾವು ಒಳಗಡೆ ಹೋಗುವಾಗ ಅಷ್ಟೊಂದು ಕ್ಯೂವಲ್ಲಿ ನಿಂತ್ಕೊಳ್ಳೋವಾಗ ಕ್ರೌಡ್ ಇರಲಿಲ್ಲ. ಆಮೇಲೆ ಆಚೆ ಬಂದಮೇಲೆ ತುಂಬಾ ಜನಗಳಾಗಿದ್ರು. 200 ರೂಪಿಗೂ ಆಲ್ಮೋಸ್ಟ್ ಕ್ಯೂ ಇತ್ತು. ಬಟ್ ಆ ಥರ ಅಂತ ರಶ್ ಏನಿರಲಿಲ್ಲ. ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ದರ್ಶನ ಆಗ್ತಿತ್ತು. ಆಚೆನೇ ಇಷ್ಟೊಂದು ಚೆನ್ನಾಗಿ ಅಲಂಕಾರ ಇದೆಯಲ್ಲ, ಒಳಗಡೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅದನ್ನು ಕೂಡ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಚಾಮುಂಡಿ ಬೆಟ್ಟದಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಉತ್ಸವ ವಿಗ್ರಹನ 1827ರಲ್ಲಿ ಆಷಾಢ ಮಾಸದಲ್ಲಿ ಶಾಸ್ತ್ರಬದ್ಧವಾಗಿ ಪ್ರತಿಷ್ಠಾಪಿಸಿದ್ರಂತೆ. ಅವತ್ತಿಂದ ಈ ದಿನಾನ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಜನ್ಮೋತ್ಸವ ಅಂತ ಕರೀತಾರೆ. ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದ ಒಳಗಡೆ ಕಾಲಿಟ್ಟು ಒಳಗಡೆ ಹೋಗ್ತಾ ಇದ್ರೆ ಅಪ್ಪ, ಮೇಲ್ಗಡೆ ಸ್ವರ್ಗ, ನಾವು ಕೆಳಗಡೆ ಇದ್ದೀವೇನೋ ಅನ್ನೋಷ್ಟು ತುಂಬ ಖುಷಿ ಆಗ್ತಾ ಇತ್ತು. ಮಾತೇ ಬರ್ತಾ ಇರಲಿಲ್ಲ. ಸೊ ಈ ಅಲಂಕಾರನ ನೀವು ಕಣ್ತುಂಬ ನೋಡಿ. ಎಲ್ರಿಗೂ ಗೊತ್ತಿರೋ ಹಾಗೆ ಗರ್ಭಗುಡಿಲೆಲ್ಲ ಎಲ್ಲೂ ವಿಡಿಯೋ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ನಾನು ಅದೆಲ್ಲೂ ವಿಡಿಯೋ ಮಾಡಿಲ್ಲ, ಅಲಂಕಾರನ ವಿಡಿಯೋ ಮಾಡಿದ್ದೀನಿ. ನೋಡಿ ಎಂಜಾಯ್ ಮಾಡಿ. ಹೂವಿನ ಅಲಂಕಾರಗಳನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೂ ಯಾವ ಪದಗಳು ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾನು ಏನು ಇದ್ರ ಬಗ್ಗೆ ಹೇಳಲ್ಲ, ಕಂಪ್ಲೀಟಾಗಿ ನೀವೇ ಕೊನೆ ತನಕ ಎಲ್ಲೆಲ್ಲಿ ಯಾವ್ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ನೀವೇ ನೋಡಿ.
ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದ ಒಳಗಡೆ ಮಾತ್ರ ಅಲ್ಲ, ಆಚೆನೂ ಕೂಡ ತುಂಬ ಚೆನ್ನಾಗೆಲ್ಲ ಅಲಂಕಾರ ಎಲ್ಲ ಮಾಡಿದ್ರು, ಪ್ರಸಾದ ಸಿಕ್ತು, ಮತ್ತು ಊಟದ ವ್ಯವಸ್ಥೆ ಕೂಡ ಇತ್ತು. ಸಂಜೆ ಊಟ ಮುಗಿಸಿದ್ವಿ ಇಲ್ಲೇನೆ, ಎಲ್ಲ ಸುತ್ತ ಒಂದು ರೌಂಡ್ ಹೊಡೆದ್ವಿ, ತುಂಬಾ ಚೆನ್ನಾಗಿತ್ತು. ಏನೋ ಒಂಥರ ಖುಷಿ ಆಯ್ತಾ. ಈ ಸಲ ಆಷಾಢದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕಾಗುತ್ತೋ ಇಲ್ವೋ, ಇಷ್ಟೊಂದು ರಶ್ ಇದೆ ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ ಅನ್ಕೋತಾ ಇದ್ದೆ. ಬಟ್ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ, ಅದೃಷ್ಟ ಮಾಡಿರಬೇಕು. ಸೊ ಬಂದು ದರ್ಶನನೂ ಆಯಿತು, ಎಲ್ಲ ಈಸಿಯಾಗೇ ಆಯಿತು. ಅಲಂಕಾರ ನೋಡಿದ್ವಿ, ಅಲಂಕಾರ ಅನ್ನೋದು ತುಂಬಾ ಚೆನ್ನಾಗಿತ್ತು. ನೀವು ನೋಡಿದ್ರಲ್ಲ ಎಷ್ಟು ಸಖತ್ತಾಗಿತ್ತು ಅಂತೆ, ತುಂಬ ಚೆನ್ನಾಗಿತ್ತು. ನಾವು ಎಲ್ಲ ಕಡೆ ನೋಡಿದ್ದೀವಿ, ಅಲ್ಲಿ ರಶ್ ಇರುತ್ತೆ, ಇಲ್ಲಿ ರಶ್ ಇರುತ್ತೆ, ಅಲ್ಲಿ ಜನ ಬರ್ತಾರೆ, ಇಲ್ಲಿ ಜನ ಬರ್ತಾರೆ ಅಂತ ಎಲ್ಲರೂ ಅನ್ಕೋತಿರ್ತಾರೆ. ನಾವು ಹೋದಾಗೆ ಅಲ್ವಾ ಎಲ್ಲರೂ ಬರೋದು, ನಮ್ಗೆ ಅನ್ನಿಸ್ದಂಗೆ ಅಲ್ವಾ ಎಲ್ಲರಿಗೂ ಅನ್ಸೋದು. ಆಷಾಢದಲ್ಲಿ ಚಾಮುಂಡೇಶ್ವರಿಗೆ ನೋಡಲೇಬೇಕು ಅಂತ ಎಲ್ಲರಿಗೂ ಅನ್ಸುತ್ತೆ. ಆಷಾಢ ಮಾಸದಲ್ಲಿ ತಾಯಿ ಚಾಮುಂಡೇಶ್ವರಿ ದರ್ಶನ ಆಯಿತು, ಪ್ರಸಾದ ಕೂಡ ಸಿಕ್ತು, ಪ್ರಸಾದನೂ ತಿಂದ್ವಿ, ತುಂಬ ಖುಷಿ ಆಯಿತು. ಚಾಮುಂಡಿ ಬೆಟ್ಟದಲ್ಲಂತೂ ರಶ್ ಇದ್ದೇ ಇರುತ್ತೆ, ರಶ್ ಇರಲ್ಲ, ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀವಿ ಅನ್ನೋದಕ್ಕೆ ಆಗದೇ ಇಲ್ಲ. ಅದರಲ್ಲೂ ಆಷಾಢದಲ್ಲಂತೂ ಎಷ್ಟೋ ಜನಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಬರಲೇಬೇಕು, ಆಷಾಢದಲ್ಲಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಲೇಬೇಕು ಅನ್ನೋ ಆಸೆ ತುಂಬಾ ಇರುತ್ತೆ. ಬಟ್ ತುಂಬಾ ಕ್ರೌಡ್ ಇರುತ್ತೆ ಅಂತ ಪಾಪ ಬರಕ್ ಆಗಿರಲ್ಲ. ಸೊ ತಾಯಿ ಚಾಮುಂಡೇಶ್ವರಿ ನಮ್ಮ ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದ್ ಮಾಡೇ ಮಾಡ್ತಾರೆ. ಅವ್ರ ಆಶೀರ್ವಾದ ಯಾವಾಗ್ಲೂ ಎಲ್ಲರ ಮೇಲೂ ಇದ್ದೇ ಇರುತ್ತೆ. ತುಂಬಾ ರಶ್ ಇರುತ್ತೆ, ಎಲ್ಲರೂ ದರ್ಶನ ಮಾಡಕ್ ಆಗೋದಿಲ್ಲ. ಸೊ ಮನೇಲೆ ತಾಯಿ ಚಾಮುಂಡೇಶ್ವರಿನ ಕಣ್ಣು ಮುಚ್ಕೊಂಡು ಒಂದು ಸಲ ನೆನೆಸ್ಕೊಂಡ್ರೆ ನಾವು ಏನ್ ಅನ್ಕೊಂಡಿರ್ತೀವೋ ಅದು ತಾಯಿ ಚಾಮುಂಡೇಶ್ವರಿ ಈಡೇರಿಸ್ತಾರೆ. ಸೊ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಅವ್ರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಎಷ್ಟೋ ಜನ ಚಾಮುಂಡೇಶ್ವರಿ ದರ್ಶನ ಮಾಡೋಕ್ಕಾಗಲಿಲ್ವಲ್ಲ ಅಂತ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾರೆ ಆಷಾಢದಲ್ಲಿ. ಸೊ ಅವ್ರಗಳಿಗೆಲ್ಲ ಬೇಗ ಈಸಿಯಾಗಿ ದರ್ಶನ ಆಗಲಿ. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಐ ವಿಲ್ ಕಮ್ ವಿತ್ another interesting video very soon. Until that, bye bye.